ಈ ಪ್ರಾಬ್ಲಮ್ ನೋಡೋದಕ್ಕೆ ನಮಗೆ ತುಂಬ ಸಿಂಪಲಾಗಿ ಕಾಣಿಸುತ್ತೆ, ಬಟ್ ತುಂಬ ಜನ ಇದಕ್ಕೆ ರಾಂಗ್ ಆನ್ಸರ್ನ ಟಿಕ್ ಮಾಡಿಬಿಡ್ತಾರೆ. ಓಕೆ, ಇಂಥ ಪ್ರಾಬ್ಲಮ್ ಕೊಟ್ಟಾಗ ನಾವು ಇದನ್ನು ಸಿಂಪಲಾಗಿ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ನೋಡೋಣ. ಫಸ್ಟು 625 ಇದೆಯಲ್ಲ ಅದನ್ನು ಹಾಗೆ ಬರ್ಕೊಳ್ಳಿ. ಡಿವೈಡೆಡ್ ಇದೆಯಲ್ಲ ಅದನ್ನು ಇಂಟು ಅಂತ ಬರ್ಕೊಂಡು 5ನ 1/5 ಅಂತ ಬರ್ಕೊಳ್ಳಿ. ಮತ್ತು ಡಿವೈಡೆಡ್ನ ಇಂಟು ಅಂತ ಬರ್ಕೊಳ್ಳಿ. 25ನ 1/25 ಅಂತ ಬರ್ಕೊಳ್ಳಿ. ಡಿವೈಡೆಡ್ನ ಇಂಟು ಅಂತ ಬರ್ಕೊಳ್ಳಿ. 5ನ 1/5 ಅಂತ ಬರ್ಕೊಳ್ಳಿ. ಡಿವೈಡೆಡ್ನ ಇಂಟು ಅಂತ ಬರ್ಕೊಳ್ಳಿ. ಮತ್ತು 5ನ 1/5 ಅಂತ ಬರ್ಕೊಳ್ಳಿ. ಇವಾಗ ಇದೆಲ್ಲ ನಮಗೆ 5 ಟೇಬಲ್ಸಲ್ಲಿ ಹೋಗುತ್ತೆ ನೋಡಿ. ಇದು 5 1s, ಇದು 5 1s, ಮತ್ತು 5 2s, ಮತ್ತು 5 5s. ಓಕೆ, 5 1s 125s 625 ಬರುತ್ತೆ. ಓಕೆ, ಮತ್ತೆ ನಮಗೆ ನೋಡಿ ಮತ್ತೆ 5 1s 525s ಹೋಗುತ್ತೆ ನಮಗೆ ಇದು. ಓಕೆ, ಮತ್ತೆ ನಮಗೆ ಇದು 25 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಮಗೆ ಟೋಟಲಾಗಿ ಏನು ಮಿಕ್ಕಿದೆ, ನಮಗೆ 1 ಇಂಟು 1 ಇಂಟು 1 ಇಂಟು 1 ಇಂಟು 1/5 ಅಂದರೆ 1/5 ಇಂಟು 1 ಏನಾಗುತ್ತೆ, ನಮಗೆ 1/5 ಅನ್ನೋದು ಆನ್ಸರ್ ಸಿಗುತ್ತೆ. ನಮಗೆ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಇದಕ್ಕೆ ಸಿಂಪಲ್ ಇದೇನಿಲ್ಲ, ನಾವು ಆಲ್ರೆಡಿ ಲೋವರ್ ಕ್ಲಾಸಸ್ಸಲ್ಲಿ ಇದನ್ನು ಓದಿರೋದೆ. ಓಕೆ, ಇಲ್ಲಿ ಲಾಜಿಕ್ ಏನೂ ಇಲ್ಲ, ನಾವು ಲೋವರ್ ಕ್ಲಾಸಸ್ಸಲ್ಲಿ ಇದು ಓದಿರೋದೆ. ಏನು ಇಲ್ಲಿ ಲಾಜಿಕ್ಕು ಅಂದರೆ ನಾವು ಆಲ್ರೆಡಿ ನಮ್ಗೆ ಗೊತ್ತಿರೋದೆ ಇದು. ಇವಾಗ 3/9 ಅಂದರೆ ಇದನ್ನು ನಾವು ಹೆಂಗೆ ಬರ್ಕೊತೀವಿ, 3/9 ಅಂತ ಬರ್ಕೊತೀವಿ. ಕರೆಕ್ಟಾ? 3/9 ಅಂದರೆ ಏನು, 3/9 ಅಂತ ಬರ್ಕೊತೀವಿ. ಸಿಂಪಲ್ಲಾಗಿ ಇದನ್ನು ಮತ್ತೆ ರೀರೈಟ್ ಬರೆದ್ರೆ 3 ಇಂಟು 1/9 ಅಂತ ಬರ್ಕೊಬೋದು. ಕರೆಕ್ಟಾ? ಓಕೆ, ಈಗ ಈ ಫಾರ್ಮಲ್ಲಿ ಇರೋದನ್ನು ಮತ್ತೆ ಹೀಗೆ ಬರ್ಕೊಬೋದು, ನೋ ಪ್ರಾಬ್ಲಮ್. ಓಕೆ, 3 1s 3, ಡಿನಾಮಿನೇಟ್ರಲ್ಲಿ 9 ಹಾಗೆ ಇರುತ್ತೆ. ಓಕೆ, ಇದೇ ಲಾಜಿಕ್ನೇ ನಾವು ಈ ಪ್ರಾಬ್ಲಮ್ಗೆ ಅಪ್ಲೈ ಮಾಡಿದ್ದೀವಿ ಅಷ್ಟೇ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟು ಇಂಥದ್ದೇ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. ಓಕೆ, ಈ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡಿ ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.